ಏನಪ್ಪ ಕೆಲ್ಸಕ್ಕೆ ಹೋಗ್ತಿ ಹಂಗಾದ್ರೆ ಇವತ್ತು? ಹ್ಞೂ ನೋಡ್ಕೊಂಬಂದಿನಿ. ಅಲ್ಲಿ ಹೇಳೋಣ ಸೆಕ್ಯೂರಿಟಿ ಕೆಲಸಕ್ಕೆ. ಅದಕ್ಕೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗೋಣ ಅಂತ ಇದ್ದೀನಿ. ಸೆಕ್ಯೂರಿಟಿ ಕೆಲಸ ಆರಾಮಾಗಿ ಮಾಡ್ಕೊಂಡಿರ್ಬೋದು. ಅದಕ್ಕೆ ಸೆಕ್ಯೂರಿಟಿ ಕೆಲಸಕ್ಕೆ ಕೇಳ್ಕೊಂಬಂದಿನಿ. ಹೋಗ್ತೀನಿ. ಆರಾಮಾಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ. ಸರಿ ಆಯಿತು ಹೋಗು. ನಾನೇನು ನೀನು ಎಲ್ಲಿಗಾನ ಹೋಗಿ ಬಂದ್ರೂ ಕೇಳಲ್ಲ. ನನಗೆ ನಿನ್ನ ಮೇಲೆ ನಂಬಿಕೆ ಐತೆ. ಚೆನ್ನಾಗೆ ದುಡ್ದು ನಾವು ಚೆನ್ನಾಗಿದ್ರೆ ಸಾಕು. ಅವ್ರ ರಂಗಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳು ಏನಾನ ಅಂದ್ಲೇಳು, ಅವಳು ಏನಾನ ಮಾತಾಡ್ಕೊಂಬ್ಲೇಳು. ನಾನು ದುಡಿತಿದ್ದೆ ಎಲ್ಲನ ನನ್ನ ಸೋಂಬೇರಿ ಎಂಬುದು ಕಾರಣನೇ ಅವಳು. ಸುಮ್ಮನೆ ಜನ ಇವನ ಕೈಲಿ ದುಡಿಯೋಕ್ಕಾಗಲ್ಲ ಬರೀ ಕುಕ್ಕಂತಾನೆ ಹೆಂಡ್ತಿ ಮಗಳಿಗೆ ಎಲ್ಲೂ ಹೋಗಲ್ಲ ಅಂತ ಹೇಳೋರು. ಆದರೆ ಅವಳು ಬಿಟ್ಟರೆ ಅಲ್ಲೇ ನಾನು ಹೋಗೋದು. ಅವಳು ಈಚೆಗಾಗಿ ನಾನು ಕುಕ್ಕಂತಿದ್ದೆ. ನನಗೆ ಕೂತ್ಕೊಂಡಿರೋಕೆ ಇಷ್ಟ ಇರ್ತಿರ್ಲಿಲ್ಲ ನಾಗಿಣೆ. ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂಬೋದೇ ಆಸೆ ಇದ್ದಿದ್ದು. ಏನು ಮಾಡೋಣ, ಅವಳು ಈಚೆಗಾಗಿ ನಾನು ಹಂಗೆ ಸುಮ್ಮನೆ ಇದ್ದಿದ್ದು ಅಷ್ಟೇ. ನಾಗಿನಿ ಅಂತಪ್ಪ ಊಟ ಐತೆ ಇನ್ನಲ್ಲ ತಂಟಿ ಮಾಡಬೇಕು. ಅಯ್ಯಪ್ಪ ಕೆಲ್ಸಕ್ಕೆ ಹೊರಟಿತ್ತು. ಅದಕ್ಕೇ ಇವತ್ತು ನೈಟ್ ಶಿಫ್ಟ್ ಐತಂತೆ. ನೈಟ್ ಶಿಫ್ಟಿಂದನ ಡ್ಯೂಟಿಗೆ ಹೋಗ್ತೈತೆ. ಕೇಳಕ್ಕೆ ಬಂದೈತಂತೆ ನೈಟಿಂದ ಮಾಡ್ರಿ ಅಂತ ಹೇಳವ್ರಂತೆ. ಅದಕ್ಕೆ ಹೋಗ್ತೈತಿ ಇವತ್ತಿಂದ ಅಯ್ಯಪ್ಪ ಕೆಲಸಕ್ಕೆ. ನೋಡು ಹೋಗ್ತಾನೆ ದುಡಿತಾನೆ. ಅವಳೇ ಹಂಗೆ ಮುಂದಕ್ಕೆ ಎಣಿದ್ಲು. ಎಲ್ಗೂ ಹೋಗ್ಬೇಡ ಹೇಳ ಹಂಗೆ ಮುಂದಕ್ಕೆ ಎಣಕ್ಕೆ ಮತ್ತೆ ಇವತ್ತು ಸರಿಯಾಗಿ ಆತವಳೆ. ಸುಮ್ಮನಿರು. ನನಗೂ ಸಾಕಾಗಿತ್ತ ಕಾಲೇನೆ. ಕೆಲ್ಸಕ್ಕೆ ಹೋಗ್ಬೇಕಂತ ನನಗೆ ಆಸೆ. ನಾನು ಸೋಂಬೇರಿ ಅಂತ ಅನ್ನಿಸ್ಕೊಂಬಕ್ಕೆ ಅಲ್ಲಾರೆಲ್ಲ ನಿಮ್ಮಂಥರೆಲ್ಲ ಏನು ಅನ್ಕೊಂತಿದ್ರೆ ಇವನು ಎಲ್ಲೂ ಹೋಗಲ್ಲ, ದುಡಿಯಲ್ಲ, ಇವನ ಕೈಲಿ ದುಡಿಯೋಕ್ಕಾಗಲ್ಲ ಇವನ ಕೈಲಿ ಅಂತ ಹೇಳಿ ಅಂತಿದ್ರು. ಆದರೆ ಅವಳು ಮಾಡಿರೋ ಬದುಕದು. ಅವಳು ಮಾಡಿರೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಮೇಲಿಂದ ನಾನು ನಾಗೇನು ಇಬ್ಬರು ಚೆನ್ನಾಗಿ ಇದ್ಕೊಂಡು ಹೋಗ್ತೀನಿ. ನಾವು ಯಾವ ತಲೆ ಕೆಡ್ಸ್ಕೊಂಬಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅವಳು ಊಟ ಮಾಡ್ಕೊಂಡು ಅವಳೆ ಮನೆಯಾಗೆ ನಾನು ಒಂದು ಕೆಲಸ ಮಾಡ್ಕೊಂಡಿರ್ತಾಳೆ. ಆದರೆ ಮಾಡಲಿ ಆಗಲಿಲ್ಲ ಅಂದ್ರೆ ಬೇಡ, ನನಗೆ ಒಂದು 15,000-18,000 ಸಿಗುತ್ತೆ ಅಂತ ಹೇಳವ್ರೆ. ಸೆಕ್ಯೂರಿಟಿ ಕೆಲಸಕ್ಕೆ ಒಂದು ವಾರ ನೈಟು, ಒಂದು ವಾರ ಡೇ, ಒಂದು ವಾರ 2 ಗಂಟೆ ಹೋಗಿ ಮಧ್ಯಾಹ್ನ ಸಾಯಂಕಾಲ 7 ಗಂಟೆ 7:30 ಬರೋದು ಅಂಥದ್ದು ಕೆಲಸ ಐತೆ ಅಂತ ಹೇಳವ್ರೆ. ಹೋಗೋದಷ್ಟೇ. ಹೋಗಿ ಮಾಡ್ಕೊಂಡು ಬೋರೋದು ಸುಮ್ಮನೆ. ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ನಾವು ಇಪ್ಪಟ್ಟು. ಅವ್ರ ಅಕ್ಕರ ಮನೆಗೆ ಹೋಗ್ತಾಳೇನಪ್ಪ ಎಲ್ಲಾನ. ಖಾಲಿ ಮಾಡ್ಕೊಂಡು ಬತ್ನಿ ಅಂತ ಹೇಳಿ ಅವ್ರ ಅಕ್ಕನ ಕೇಳ್ತಿದ್ಲು. ಎಲ್ಲ ಖಾಲಿ ಮಾಡ್ಕೊಂಡು ಅಲ್ಲಿರ್ತಾಳೇನೋ ಇಪ್ಪಟ್ಟು. ನಾನು ಅದಕ್ಕೆ ಹೇಳಿದ್ದೀನಿ, ನೀನೇನು ಹಿಂಗೆ ಸಾಕಿದ್ರೆ ಕರ್ಕೊಂಡೋಗಿ ನನ್ನ ಗಂಡನ್ನ ಅಂತ ಹೇಳಿದ್ದೀನಿ. ಅವಳು ನನ್ನ ಮೇಲೆ ಜೋರು ಮಾಡೋದಲ್ಲ. ಅವಳಿಗಿನ್ನ ನಾನು ಜೋರು. ನಾನು ಆಗತ್ತಿ ಬಗ್ಸಿದ್ದೀನಿ ಅವಳನ್ನ. ಬೇರೆಯವ್ರು ಯಾರನ್ನ ಆಗಿದ್ರೆ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ಗಿರ್ಜಿಂಬಿಗೆ ನಾನೇನೇನು ಕಮ್ಮಿ ಇಲ್ಲ ಅಂತೇಳಿ ನಾನು ಅದಕ್ಕೆ ಗಿರ್ಜಿಂಬಿ ಕಣ್ಣಿದ್ರೆ ನಾನು ಮದುವೆ ಆಗಿದ್ದು. ಅಂದರೆ ಆಗಿದ್ದೆ ಒಳ್ಳೇದಾಗ್ತೇಳ. ನಿನ್ಗೂ ಒಂದು ಹೆಂಗೆ ಭಾಳ ಸಿಕ್ಕಂಗಾತು. ಹೆಂಗೆ ಹೊತ್ಲಾಗೆ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ನಗಿನಿ ನಮ್ಮ ಮನೆಯಕ್ಕೆ ಯಾಕೆ ಬಂದೆ? ನಡಿ ಆಸಿಕೆ ನಡಿ. ಅಲ್ಲ ನಾನು ನಿಮ್ಮ ಜೊತೆಗೆ ಇರೋಣ ಅಂತ ಬಂದಿದ್ದೀನಿ. ನಾನು ಒಬ್ಬಳೇ ಇನ್ನೇನಿರೋಣ, ನಮ್ಮ ಅಕ್ಕ ಮನೆಯಾಗ ಇರೋಣ ಅಂತ ಹೋದೆ. ನಮ್ಮ ಅಕ್ಕ ಏನಂದ್ರೆ ನಮ್ಮ ಪರಿಸ್ಥಿತಿನೇ ಹಿಂಗೆ, ನಮ್ಮ 2 ಗಂಡು ಹುಡುಗರು ಬೇರೆ ಮದುವೆ ಮಾಡಿಲ್ಲ, ನೀನು ಬಂದಿಲ್ಲೇ ಇದೆಯಾ ಅಂತಂದರೆ ಯಾರು ಹೆಣ್ಣು ಕೊಡಲ್ಲ ಕಣೆ ಅಂತ ಅಂದ್ಲು. ಅದಕ್ಕೆ ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ನನಗೊಬ್ಬಳೇ ಇದ್ದು ಅಭ್ಯಾಸ ಇಲ್ಲ ಯಾವತ್ತೂ. ಅದಕ್ಕಾಗಿನ ನಿಮ್ಮ ಜೊತೆಗೆ ಇರ್ತೀನಿ ನಾಗಿಣಿ. ನಿಮ್ಮ ಜೊತೆಗೆ ಇಟ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ. ಇವಾಗ ನೀನೇ ಈ ಮನೆ ಯಜಮಾನಿಕೆ, ಸುಮ್ಮನೆ ಒಂದೇ ಮನೆಯಲ್ಲೇ ಇಲ್ಲೇ ಇರೋಣ ಅಂತ ಹೇಳಿ ಅಷ್ಟೇ. ನೀ ಅಪ್ಪನ ಜೊತೆಗೇ ನಾನು ಇರ್ತೀನಿ. ಇಬ್ಬರಾಳು ಇರೋಣ, ಏನಾಗಲ್ಲ. ಎಲ್ಲ ನಿಂದೆ ಯಾವಾರ. ಸುಮ್ಮನೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಷ್ಟೇ. ಎಲ್ಲ ನೀವಿಬ್ಬರೇ ಚೆನ್ನಾಗಿರ್ರಿ. ಏನೋನ ಇವಾಗ ಮಕ್ಕಳಾಗ್ದಿಲ್ದಾಗ ಇನ್ನೊಂದು ಮದುವೆ ಮಾಡ್ತಾರಲ್ಲ ಹಂಗೆ ನಾನು ನಿನ್ಗೆ ಇನ್ನೊಂದು ಮದುವೆ ಮಾಡ್ಸಿದ್ದೀನಿ ನಾನೇ ಒಪ್ಪಿ ಅನ್ನೋ ಥರ ಸುಮ್ಮನೆ ಇರ್ತೀನಿ. ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ನಾಗಿನಿ. ಏನು ಬೇಕಾಗಿಲ್ಲ ನೀನು ಏನೇನು ಪ್ಲ್ಯಾನ್ ಮಾಡ್ಕೊಂಬಂದಿದ್ಯಾ ಯಾಕೆ ಗೊತ್ತು. ಇಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಒಂದೇ ಮನೆಯಾಗಿ. ಅವಳ ಪಾಪ ಅವ್ರ ಅಕ್ಕರ ಮನೆಯಾಗ ಇರ್ತೀನಿ ಅಂತ ಹೋದ್ಲು. ಅವ್ರ ಅಕ್ಕಯ್ಯ ಇಲ್ಲಮ್ಮ ನಮ್ಮ ಮನೆಯಾಗ ಇರಬೇಡ ಅಂತ ಅಂದ್ಲು. ನಮ್ಮ ಅಕ್ಕಗೆ ಎಷ್ಟು ಕಷ್ಟ ಸುಖಕ್ಕಾಗಿದ್ದೀನಿ. ಅವಳು ನನ್ನ ಬೇಡ ನೀನು ಇಲ್ಲಿ ಇರಬೇಡ, ನೀನು ಇದ್ದರೆ ನಮಗೆ ಅಂದರೆ ನಮ್ಮ ಅಜ್ಜಿ ಸುಮ್ಕಿರಲ್ಲ, ನಮ್ಮ ಮನೆಯಾಗ ನನ್ನ ಗಂಡು ಸುಮ್ಕಿರಲ್ಲ ಅಂತ ಹೇಳಿ ಅವಳು ಹಂಗೆ ಅಂದ್ಲು. ಅದಕ್ಕೇ ಇವಾಗ ಅದಕ್ಕೆ ಸುಮ್ಕಾಗ್ಬಿಟ್ಟೆ ನಾನು. ಸುಮ್ಮನೆ ನಾವು ಎಲ್ಲ ಜೊತೆಗೆ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗೋಣ. ಸುಮ್ಮನೆ ಯಾಕೆ ಆಡ್ಕೊಂಬಂದು ಕೆಲಸ ಆಗಿ ನಾವು ಹಿಂಗೆ ಜಗಳ ಮಾಡ್ಕೊಂಬದ್ರಿಂದ ನನಗೇನೆ ನನಗೊಂದು ಹೇಳ್ತಾರೆ ನಿನಗೊಂದು ಹೇಳ್ತಾರೆ. ಅದಕ್ಕಾಗಿನ ನಾನು ಅಲ್ಲಿ ಹೋಗಿ ವಾಪಸ್ ಅದೇ ಬಂದೆ. ಅಲ್ಲಿರೋದು ಬೇಡ, ಏನು ಬೇಡ, ಸುಮ್ಮನೆ ನಾನು ಒಬ್ಬಳೇ ಒಬ್ಬಂಟಿ ಆಗಿರೋದು ಬೇಡ, ಇಲ್ಲೇ ಇರೋಣ ಅಂತ ಹೇಳಿ ಅದಕ್ಕೆ ಬಂದಿದ್ದೀನಿ ನಾಗೇಣಿ. ಏನು ಮಾಡೋಣ, ನಮ್ಮ ಅಕ್ಕನ ಮನೆಯಾಗ ಇರೋಣ ಅನ್ಕೊಂಡು ನನಗೆ ಒಬ್ಬಳೇ ಇರೋಕ್ಕಾಗಲ್ಲ. ಅಲ್ಲಿ ಅವಳು ಇಲ್ಲಮ್ಮ ನಮ್ಮ ಮನೆಯಾಗ ಬೇಡ ನೀನು ಎಲ್ಲಾನ ಇರು ಅಂತ ಹೇಳಿದ್ಲು. ಅದಕ್ಕೆ ಹಾಗೆ ನಾನು ಅದೇ ಬೇಜಾರು ಮಾಡ್ಕೊಂಡು ಅದೇ ಬಂದೆ ಇಲ್ಲಿಗೆ. ಏನು ಮಾಡೋಣ ನಾಗಿಣಿ, ಪ್ಲೀಸ್ ನಾಗಿಣಿ, ನಿನ್ನ ಜೊತೆಗೆ ಇರ್ತೀನಿ ನಾನು. ಹೇಳಮ್ಮ ಅಂತ ನೀನಾದ್ರೂ. ನಂದೇನಿಲ್ಲಮ್ಮ, ನಾಗಿಣಿ ಒಪ್ಪಿದ್ರೆ ನಂದೇನಿಲ್ಲ. ನಾಗಿಣಿ ಕೇಳಕ್ಕೆ ಅವಳು ಒಪ್ಪಿದ್ರೆ ನಾನೇನು ಒಂದು ಮಾತಾಡಲ್ಲ. ಅವಳು ಈಗ
ಇಲ್ಲಪ್ಪ ಅಂತ ಹೇಳಿದ್ರೆ ನಾನು ಏನು ಮಾತಾಡೋಕ್ಕೋಗಲ್ಲ ಸರಿನಾ. ಅವಳನ್ನ ಕೇಳು, ಅವಳು ಒಪ್ಪಿದ್ರೆ ಮಾತ್ರ ಇರು ಅಂತ ಹೇಳ್ತೀನಿ ನಾನು. ನಂದೇನಿಲ್ಲ, ಎಲ್ಲ ನಾಗೇಣಿದೆ. ನಾನೇನು ಇನ್ನೂವರೆಗೂ ₹1 ದುಡ್ದಿಲ್ಲ, ಕೊಟ್ಟಿಲ್ಲ ಅವಳ ಮನೆಯಾಗೆ. ಇವತ್ತು ನಾನು ನನ್ನ ಮನೆಯಾಗೆ ಅವಳಿಲ್ಲ, ಅವಳ ಮನೆಯಾಗೆ ನಾನಿದ್ದೀನಿ. ಅವಳ ಮನೆಗೆ ನೀನು ಬಂದಿದ್ದೀಯ ಅಂದಮೇಲೆ ಅವಳನ್ನ ಕೇಳ್ಕೋಬೇಕು ನೀನು ಸರಿನಾ. ಅವಳನ್ನ ಕೇಳ್ಕೊಂಡು ಅವಳ ಹತ್ರನೇ ಮಾತಾಡು. ಅವಳ ಹತ್ರ ಮಾತಾಡಿ ಅದೇನೋ ಅವಳು ಡಿಸೈಡ್ ಮಾಡ್ತಾಳೆ ಅದನ್ನು ನೀನು ತಿಳ್ಕೊ ಅಷ್ಟೇ. ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಇಲ್ಲ 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 ಆಂಟಿ, ಲಲಿತಾಂಟಿ, ನಾನು ಇದ್ದಿದ್ದಂಗೆ ಹೇಳ್ತೀನಿ. ನಾನಂತೂ ಒಪ್ಕೊಂಬಲ್ಲಪ್ಪ. ನನಗೆ ಇಷ್ಟ ಇಲ್ಲ ಇವಳು ಇಲ್ಲಿರೋದು. ಬೇಡ, ನಮ್ಮ ಮನೆಯಾಗ ಇರಬೇಡ, ನಿನ್ನ ಮನೆಯಾಗ ಕಾಲಿಕ್ಕಬೇಡ. ಇಷ್ಟೊಂದೆಲ್ಲ ಹಾರಾಡಿ ನೆನ್ನೆ ಸಂಗೆ ನನಗೆ ಹಿಡ್ಕೊಂಡು ಇದು ಇನ್ನೂ ನಿಮ್ಮ ಮನೆಯಾಗ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಬಂದಿದ್ಯಾ. ಏನೂ ಬೇಕಾಗಿಲ್ಲ. ನೀನು ಇರೋದು ಬೇಡ, ಏನೂ ಬೇಡ. ನೀನು ಹೊರಟೋಗು, ನಮ್ಮನ್ನು ಏನೂ ಮಾತಾಡಿಸ್ಬೇಡ, ಏನೂ ಹೇಳ್ಬೇಡ, ಕೇಳಬೇಡ. ನೀನು ಪಾಡಿಗೆ ನೀನಿರು ಅಷ್ಟೇ. ನಾನಿವಾಗ ನಾನು ಮದುವೆ ಆಗಿದ್ದೀನಿ ಅಂದಮೇಲೆ ನನ್ನ ಪಾಡಿಗೆ ನಾನು ಇರ್ತೀನಿ. ನೀನು ಏನಾದರೂ ಮಾಡ್ಕೆ, ನಾನು ಕೇಳಬೇಡ ಸರಿನಾ. ಇರ್ಕೊಡೋದು ನಮ್ಮ ಮನೆಯಾಗ ಬೇಡವೇ ಬೇಡ, ನೀನು ಒಂಟಿಯಾಗಿರು. ಅಲ್ಲ, ಎಲ್ಲರೂ ಹಿಂಗೆ ಅಂದ್ರೆ ನಾನು ಎಲ್ಲಿಗೆ ಹೋಗೋಣ ಹೇಳು ನಾಗೇನೆ. ನೀನು ನನ್ನ ತಂಗಿ ಇದ್ದಂಗೆ ಕಣೆ, ನನ್ನ ತಂಗಿ ಸ್ವಂತ ತಂಗಿ ಅಂತ ತಿಳ್ಕೊಂತೀನಿ. ಸ್ವಂತ ತಂಗಿ ಥರನ ನಾನು ಈ ಮನೆಗೆ ಇಟ್ಕೊಂಡು ಹೋಗ್ತೀನಿ. ನಿಮ್ಮದೇ ಎಲ್ಲ ವ್ಯವಹಾರ ಆಗಲಿ ಎಲ್ಲ ನಿಮ್ಮದೇನೆ. ನಾನು ಕೈಲ ದೊಡ್ಡ ಕೆಲಸ ಮಾಡ್ತೀನಿ, ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗೋಣ. ಆಡ್ಕೊಂಬರಿದ್ರಿಗೆಲ್ಲನ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಪ್ಲೀಸ್ ನಾಗೇಣೆ. ಇಲ್ಲ ಅನ್ಬೇಡ, ನಾನು ಒಪ್ಪಲ್ಲ ಬಿಡು, ನಾನು ಒಪ್ಪಲ್ಲ. ಏನೇನು ನಿನ್ನ ಮನಸ್ಸಿನಾಗ ಐತೋ ಯಾರಿಗೆ ಗೊತ್ತು. ನೀವಂತಾರ ಉಸಿರು ಒಳ್ಳೆ ಇದ್ದಂಗೆ ಹೆಂಗೆ ಬೇಕಾದ್ರೂ ಬಣ್ಣ ಬದಲಾಯಿಸ್ತೀರ. ಅದಕ್ಕೇ ನಾನು ಒಪ್ಪಲ್ಲ. ನಮ್ಮ ಮನೆಯಾಗ ಇರ್ಕೊಡು, ನೀನೆಲ್ಲ ಇರಮ್ಮ, ನೀನು ಎಲ್ಲಾದರೂ ಹೋಗಿರು. ಅಷ್ಟೇ, ನಾನು ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ನಮ್ಮ ಮನೆಯಾಗ ಇರಬೇಡ, ನೀನು ನಡಿ ಆಸೆಗೆ. ನಮ್ಮ ಮನೆಯಾಗ ಯಾಕೆ ಬಂದೆ, ನಡಿ ಆಚೆಗೆ. ಯಾಕಮ್ಮ ನೆನ್ನೆ ರಂಗಮ್ಮ ನೀನು ಸುಮ್ಮನೆ ಹಂಗೆ ಆಡಬಾರ್ದಾಗಿತ್ತು. ನೋಡ, ನನಗೆ ಇನ್ಯಾರು ಇದ್ದಾರೆ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಚೆನ್ನಾಗಿದ್ದಿದ್ರೆ ಯಾವುದೇ ಇರ್ತಿರ್ಲಿಲ್ಲ ಕೈ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದಾಗಿತ್ತು. ಅಯ್ಯೋ, ನಾನು ಚೆನ್ನಾಗಿರೋಣ ಅಂತ ಅಂದ್ಕೊಂಡೆ. ನಾನೇನೋ ಬಿಡು, ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕರ ಮನೆಗೆ ಇರೋಣ ಅಂತ ನಾನು ಹೋದೆ. ನಮ್ಮ ಅಕ್ಕ ಏನಂದ್ರೆ ಇಲ್ಲಿರ್ತೀನಿ ಕಣಕ್ಕ, ಎಲ್ಲ ಮನೆ ಖಾಲಿ ಮಾಡ್ಕೊಬತ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಯ್ಯೋ ಇಲ್ಲಮ್ಮ ಅಂದ್ಲು ನಮ್ಮ ಅಕ್ಕ. ನಮ್ಮ ಮಕ್ಳಿಗೆ ಹೆಣ್ಣು ಕೊಡಲ್ಲ, ತಿರ್ಗಿ ನೀನು ಇಲ್ಲಿ ಬಂದಿದ್ರೆ ಅಂತ ಅಂದ್ಲು. ಅದಕ್ಕಾಗಿನ ನಮ್ಮ ಅಕ್ಕನೂ ಹೆಂಗೆ ಆಡಿದ್ಲು. ನಮ್ಮ ಅಕ್ಕನೂ ನೋಡಲ್ಲ, ಯಾರೂ ನೋಡಲ್ಲ. ತೆಗಿ, ನಾವು ಯಾರ ಜೊತೆ ಚೆನ್ನಾಗಿರ್ಬೇಕು ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು. ಸುಮ್ಮನೆ ಬಿಡು, ನನಗೆ ಮಕ್ಕಳಾಗಿಲ್ಲ, ಮಕ್ಕಳಾಗಲಿಲ್ಲ. ಅದಕ್ಕೇ ಇವಾಗ ಹಿಂಗೆ ಮದುವೆ ಆಗೈತೆ ನಾಗಿಣಿನ ಅಂತ ತಿಳ್ಕೊಂತೀನಿ. ಮಕ್ಕಳಿಲ್ದಿರಿ ನನ್ನ ಮದುವೆ ಮಾಡ್ತಾರಲ್ಲ, ಆಗ ಹಂಗಂತ ಹೇಳಿ ತಿಳ್ಕೊಂತೀನಿ. ಚೆನ್ನಾಗಿ ಇಟ್ಕೊಂಡು ಹೋಗ, ನೀವೇ ಚೆನ್ನಾಗಿರ್ರಿ. ನೀವಿಬ್ಬರು ಗಂಡ ಹೆಂಡತಿ ಇಬ್ಬರೂ ನೀವೇ ಚೆನ್ನಾಗಿರ್ರಿ. ನಾನೇನೋ ನಿಮ್ಮ ಜೊತೆಗೆ ಇರ್ತೀನಿ ಮನೆಯಾಗ ಅಷ್ಟೇ. ನನಗೆ ಒಬ್ಬಳೇ ಇರೋಕ್ಕಾಗಲ್ಲ, ಒಬ್ಬಳೇ ಯಾವತ್ತೂ ಇಲ್ಲ ನಾನು. ಅದಕ್ಕಾಗಿ ಬೇಜಾರಾಗುತ್ತೆ. ನಾನು ಒಪ್ಪಲ್ಲ. ಇಲ್ಲಿಂದ ಹೋಗ್ತಾ ಇರು, ಸುಮ್ಮನೆ ಹೋಗಿ ಇರು. ನೀನು ಮನೆ ಮಾಡ್ಕೊಂಡಿದ್ಯಾ ತಾನೇ, ಅಲ್ಲಿ ಹೋಗಿರು. ನಾನು ಒಪ್ಪಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನನ್ನ ಜೊತೆಗಿರೋಕ್ಕೆ. ಜೊತೆಗಿದ್ರೆ ಯಾವುದಾದ್ರೂ ಒಂದು ಬಂದೇ ಬರ್ತೈತೆ, ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರ್ತವೆ. ಅಯ್ಯೋ, ಇಬ್ಬರು ಎಲ್ಲಾದರೂ ಒಬ್ಬರು ಇದ್ದೀವಿ ಅಂತಂದರೆ ಇಬ್ಬರು ಅಂತಾಗೆ ಯಾವುದಾದ್ರೂ ಒಂದು ಜಗಳ ಬಂದೇ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಹೋಗು. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ನಾನು ನಾಗಿನ ಜೊತೆಗೆ ಇವ್ರ ಜೊತೆಗೆ ಇರೋಣ ಅಂತ ಬಂದೆ. ಇವ್ರು ಒಪ್ಪಂಗೆ ಇಲ್ಲ. ಇಲ್ಲ ಇವ್ರದ್ದೇ ಅವರ, ಆದರೆ ನಾನು ಸುಮ್ಮನೆ ಮನೆಯಾಗಿರೋಣ ಅಂತ ಹೇಳಿ ಬಂದೆ. ಆದರೆ ಒಪ್ಪಂಗೆ ಇಲ್ಲ. ಯಾಕನ ನಮ್ಮ ಅಕ್ಕ ಏನೂ ಬೇಡ ಅಂದ್ಬಿಟ್ಲು. ನನಗೆ ಅದಕ್ಕೆ ಬೇಜಾರಾಯಿತು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.